ಎಲ್ಲಮ್ಮಿ ಕಾಣ್ತಾನೆ ಇಲ್ಲ ಇವು ಒತ್ ಬೀಳು ಹೊಲ್ದಾಗ ನಾನು ಆ ಕ್ಯಾಮೆ ಮಾಡ್ತೀನಿ ಈ ಕ್ಯಾಮೆ ಮಾಡ್ತೀನಿ. ಅಯ್ಯಯ್ಯೋ ಬಿಲ್ಡಪ್ ಕೊಟ್ಟಿದ್ದೆ ನಾನ್ ಕೇಳಿಸ್ಕೊಂಡಿದ್ದೆ ನನ್ನ ಗಂಡ ಮಕ್ಕಳು ಹೊಲ್ದಾಗ ದಿನ ಅರೆ ಮಾಡ್ತಾರೆ ಹಾ ಅಂತ ಅನ್ಕೊಂಡ್ ಕುಂತ್ಕೊಂಡ್ರೆ ನೋಡು ಒಬ್ಬ ನನ್ನ ಮಗ ನನ್ನ ಕಾಣದ್ ಬೇಡದು ಹೊಲ್ತಕ್ ಬಂದ್ರೆ ಹಾ ಬರೀ ಬಾಯ್ ಬಿಟ್ಬಿಟ್ಟು ಏಳು ಪುಂಗುತ್ತಾರೆ. ಕುಂತ್ಕೊಂಡು ಬೆಳಗ್ಗೆ ಸಂಜೆ ಗಂಟ ಪುಂಗು ಅಂದ್ರೆ ಪುಂಗುತ್ತಾನೆ ನೀ ಐತಾರೆ. ಒಬ್ರು ಕಾಣ್ತಿಲ್ವಲ್ಲ, ಎಲ್ಲ ಅಳ್ಬಿದ್ದೋದ್ರು. ರೀ ರೀ ಓಹೋ ಇವ್ರು ಯಾರು ನಾನು ಇವ್ರು ಯಾರು ಬರೋದು. ಎಳ್ನೀರ್ ಕುಡಿಯನಿ ಅಂತ ಬಂದ್ರೆ ಕಿತ್ಕೊಡಕ್ ಒಬ್ಬ ನನ್ ಮಗನು ಇಲ್ವಲ್ಲ ಇಲ್ಲಿ. ಎಲ್ಲೋದ್ರು ಎಲ್ಲಾನು. ಲೋ ಶ್ಯಾಮ ಓಹೋ ಯಾರು ಇಲ್ಲ ಕಣಪ್ಪ. ಅತ್ತೆ ಸುಮ್ನೆ ಹೇಳ್ಕೊಂಬತ್ತಾರಷ್ಟೇ ಹೊಲ್ದಾಗ ಬರ್ತೀನಿ ಅಂತ. ಏನು ಹೊಲ್ದಾಗ ಏನು ಹೊತ್ತು ಬೀಳು ಕುಂತ್ಕೊಂಡಿರ್ತಾರ, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಅಡ್ಡಾಡಕ್ ಹೋಗಿರ್ತಾರೆ. ಹೋಗತ್ತಾಗಿ ಅಲ್ಲ ಎಳ್ನೀರನ್ನ ಕುಡಿಯನಿ ಹೆಂಗೋ ಬಂದು ಸ್ಯಾನೆ ದಿನ ಆಗೈತಿ ಅಂತ ಬಂದ್ರೆ ಕಣ್ಣು ಕಾಣಕ್ಕಿಲ್ಲ. ಇವ್ರು ಎಲ್ಲೋಯ್ತಾರೋ ಏನ್ ಕತ್ಯ. ನೀನ್ ಏನೇ ಹೇಳ್ಪತಿ ಈ ಗಂಡಸ್ರು ನಂಬಕ್ ಹಾಕಿಲ್ಲ. ನಾವ್ ಒತ್ ಬೀಳು ಮನೆಗೆ ಇರ್ತೀವಿ ಕೆಲ್ಸ ಪಲ್ಸ ಮಾಡ್ಕೊಂಡು ಇವ್ರು ಏನೋ ಹೊಲ್ದಾಗ ತೊಳ್ತಾವ್ರೆ ಅಂದ್ರೆ ಒಬ್ರು ಕಾಣಕ್ಕಿಲ್ಲ. ಏನ್ ಮಾಡಕೈತದೆ ನೋಡಿ. ಇಲ್ಲ ಫೋನ್ಗೆ ನಾಲ್ಕು ಎಲ್ಲವ್ರ ಕೇಳು. ಆತೆ ಫೋನ್ ಮಾಡ್ತೀನಿ ರೀ. ಕೇಳು ಎಳ್ನೀರು ಕುಡಿಯಕ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಹೇಳು. ಹಿಂಗೆ ಎಳ್ನೀರು ಕುಡಿಯಕ್ ಬಂದಿದೀವಿ ಎಲ್ಲಿದ್ದೀರಾ ಅಂತ. ಅಲ್ಲ ರೀ ಎಲ್ಲಿದ್ದೀರಾ? ಹೊಲ್ತಕ್ ಬಂದಿದ್ವಿ, ಅದೇ ನೀವ್ ಇದೀರೇನೋ ಅಂತ ಹೇಳ್ಬಿಟ್ಟು ಎಳ್ನೀರು ಕಿತ್ಕೊಂಡ್ಬಿಟ್ಟು ಕುಡಿಯನಿ ಅಂತ ಹೇಳ್ಬಿಟ್ಟು ನಾನು ಅತ್ತೆ ಇಬ್ರು ಬಂದ್ವಿ. ಹಿಂಗೆ ಸುಮ್ಕೆ ಸಂಜೆ ಆಗಿತ್ತಲ್ಲ ಬಡಾಡ್ಕೊಂಡ್ಬಿಟ್ಟು ಎಳ್ನೀರು ಕುಡ್ಕೊಂಬರಣಿ ಅಂತ. ಇಲ್ವೇ? ಇಲ್ಲ ನಿಮ್ಮ ಅಣ್ಣನೂ ಇಲ್ಲ. ಆ ಅಣ್ಣನೂ ಇಲ್ಲ ಈ ಅಣ್ಣನೂ ಇಲ್ಲ, ಇಬ್ರು ಇಲ್ಲ. ಹೌದಾ? ಎಲ್ಲಿ ರೂಮ ಇಕ್ಕಿದ್ದೀರಾ? ಸರಿ ಆಯ್ತು. ನೀವೆಲ್ಲ ಕಾಣ್ತಿಲ್ವಲ್ಲ ಅದಕ್ಕೆ ಅತ್ತೆ ಎಲ್ಲೋದ್ರು ಕೇಳು ಅಂತು. ಒಬ್ರಿಲ್ವಲ್ಲ ಹೊಲ್ತಾಗೆ. ಸರಿ ರೀ ಆಯ್ತು. ಅತ್ತೆ ರೂಮಾಗೇನಿಯಾ ಕಿತ್ಬಿಟ್ಟು ಮಡಗಿದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೇನಿಯ ಬರ್ರಿ ಹೋಗೋಣ ರೂಮ್ಗೆ. ಏನಿಯ ಕಿತ್ಬಿಟ್ಟು ಮಡಗಿರ್ತಾರೆ, ಹೋಗಿ ಅಲ್ಲೇನಿಯ ಕುಡಿದ್ಬಿಟ್ಟು ಬರೋಣ ಬರ್ರಿ. ಇವೆಲ್ಲ ಆಳ್ದಿದ್ದು ಹೋಗವ್ರಂತೆ ಹೊಲ್ದತ್ರ ಇರೋದು ಬಿಟ್ಬಿಟ್ಟು ನೋಡಿ ಅತ್ತಕ್ಕೆ. ರೂಮ್ ಬೀಗ ಹಾಕಿಕ್ಕವ್ರೇನು. ನೋಡಿ ನೋಡ್ಕೊಂಬಿಟ್ಟು ಹಂಗೆ ಬರೋಣ. ನೋಡು ಪ್ಲೀಸ್ ನನಗೋಸ್ಕರ ಎಲ್ಲೂ ಹೋಗ್ಬೇಡ ಪ್ಲೀಸ್. ಇಲ್ಲೇನೇ ಇದು ಬಿಡು. ಈಗ ಯಾಕೆ ಪ್ಯಾಟೆಗೆ ಹೋಗ್ಬೇಕು ಅಂತ ಕುಣಿತಾ ಇದೀಗ ಈಗ? ನೀ ಎಲ್ಲ ನಿಮ್ಮ ಅಮ್ಮನೇನಿಯೇ ತಲೆ ತಿಂದಿರ್ತದೆ ಅಂತ ಅನ್ನಿಸ್ತದೆ ಅಲ್ವಾ? ನೋಡು ಎಲ್ಲೂ ಹೋಗ್ಬೇಡ. ಇಲ್ಲೇನೇ ನನ್ನ ಜೊತೆ ಏನೇನೇ ಇರು, ಎಲ್ಲೂ ಹೋಗ್ಬೇಡ ಪ್ಲೀಸ್. ನೀನು ಹೆಂಡತಿಗೆ ಡೈವರ್ಸ್ ಕೊಡಲ್ಲ, ನನ್ನ ಮದುವೆ ಮಾಡ್ಕೊಳ್ಳಲ್ಲ, ಅದೆಲ್ಲ ಗೊತ್ತಿರೋ ವಿಷಯನೇ ತಾನೆ. ನೋಡು ಪ್ಲೀಸ್, ನೀನು ನಾನು ಬೇಕು ಅಂತಂದ್ರೆ ನೀನು ಹೆಂಡತಿನ ಬಿಟ್ಟು ಬರಬೇಕು, ಇಲ್ಲ ನನ್ನ ಬಿಟ್ಟು ಹೋಗ್ಬೇಕು. ಎರಡೇ ದಾರಿ ಇರೋದು. ನನಗೂ ನಿನ್ಗೋಸ್ಕರ ವೆಯ್ಟ್ ಮಾಡಿ ನನಗೂ ಏಜ್ ಆಯ್ತೈತೆ. ನನಗೂ ಎಷ್ಟು ಏಜ್ ಆಗೈತೆ ಗೊತ್ತಾ ಈಗ? ನನಗೇನು ಚಿಕ್ಕ ಏಜಾ? ಆಲ್ರೆಡಿ ಮದುವೆ ಏಜೆಲ್ಲ ಮೀರೋಗೈತೆ. ನಾನು ನಿನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಯಾರು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಷ್ಟೇನೆ. ನಾನು ನಿನಗೋಸ್ಕರನೇ ಹಾಗೆ ಸನ್ಯಾಸಿ ಆಗ್ಬೇಕಾಗ್ತೈತೆ. ನಾನು ನೋಡೋ ತನಕ ನೋಡಿದ್ದೀನಿ. ನೋಡು ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣನೂ ಬರ್ತಾವನೆ ಬೆಂಗಳೂರಿಂದ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳವನೆ. ನಿನಗೆ ಆಸೆ ಐತಾ, ನಿನಗೆ ಯೋಗ್ಯತೆ ಐತಾ ನಾನು ಪಡ್ಕೋಬೇಕು ಅಂತ? ಬಾ ನನ್ನ ಜೊತೆ, ಇಲ್ಲಾಂದ್ರೆ ಬಿಟ್ಟು ಬಿಸಾಕು. ನನ್ನಂತೂ ನೀನು ಲವ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದ್ರಾಗೂ ಈ ಮದುವೆ ಆಗಿರೋ ಗಂಡಸರಿಂದ ಬಿದ್ದುಬಿಟ್ರೆ ಯಪ್ಪ ಎಷ್ಟು ತಲೆನೋವು ಅಂತ ಹೇಳ್ಬಿಟ್ಟು ಇವಾಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಐತೆ. ಚಿನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಲಿ. ಯಾಕೆ ಹಿಂಗೆ ಮಾಡ್ತಿದ್ಯಾ? ಥೂ ಯಪ್ಪ, ನನಗಂತೂ ಎಲ್ಲ ಕಡೆಯಿಂದನೂ ಟೆನ್ಷನ್ನು. ನೋಡು ನಮ್ಮ ಅಮ್ಮಂಗೆ ಇವ್ರಿಗೆ ಏನು ಹೇಳಿದ್ರು ಆ ಬುದ್ಧಿ ಅವಳಲ್ಲ. ಏನಾದರೂ ಒಂದು ಮಾಡ್ಬಿಟ್ಟು, ಏನಾದರೂ ಒಂದು ಪಿನ್ ಇಕ್ಬಿಟ್ಟು, ಫಿಟ್ಟಿಂಗ್ ಇಕ್ಬಿಟ್ಟು ಏನಾರ ಒಂದು ಹಾಳು ಮಾಡ್ಬಿಡ್ತಾಳೆ. ನಂಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ತಲೆ ಕೆಟ್ಟೋಗ್ಬಿಟ್ಟು ಕೆರೆಡ್ದ್ಬಿಟ್ಟೈತೆ ನನಗಂತೂ. ನೋಡು ಸರಿ ಆಯಿತು ಬಿಡು. ಈಗ ಯಾಕೆ ಸುಮ್ಕೇನೆ? ಈಗೇನು ನಾನು ಹೆಂಡ್ತಿನ ಬಿಟ್ಬಿಟ್ಟು ಬರ್ಬೇಕು ಅಷ್ಟೇ ತಾನೆ. ನಾನು ನಿನ್ನ ಮೇಲೆ ಯಾರನ್ನು ಬೇಕಾದ್ರೂ ಎದುರಾಕಂತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಿನಗೋಸ್ಕರ ನಾನು ನಮ್ಮ ಮನೆಯಾಗೆ ಏನೇ ಬೇಕಾದ್ರೆ ಹೇಳ್ಬಿಡ್ತೀನಿ ಎಲ್ಲ ವಿಷಯನೂ. ನೋಡು ಪ್ಲೀಸ್ ಇದೊಂದ್ಸಲ ಅರ್ಥ ಮಾಡ್ಕ. ಅಲ್ಲಿ ನಿಂತಿರೋನು ನನ್ನ ಮಗ ಇದ್ದಂಗಿಲ್ವೇ? ಅತ್ತೆ ಮಗ ಇದ್ದಂಗಿಲ್ವೇ ಅಲ್ಲ, ನಿಮ್ಮ ಮಗನೇ ಅಲ್ಲಿ ನಿಂತಿರೋದು. ಇವನು ಇವಳ ಜೊತೆ ಲವ್ವಿ ಡವ್ವಿ ಶುರು ಮಾಡ್ಕೊಂಡು ಸ್ಯಾನೆ ದಿನ ಆಯ್ತು. ಪಾಪ ರಾಧಕ್ಕ ಒಳಗೊಳಗೇನಿಯ ಕೊರ್ಗಿ ಅಂತ ಹೇಳ್ಬಿಟ್ಟು ಕೊರಗ್ತಾನೆ ಅವಳೆ. ಏನೇ ಹೇಳಿ ಅತ್ತೆ, ನಿಮ್ಗೆ ಏಳನಿ ಅಂತ ಅನ್ಕೋತಾ ಇದ್ವಿ ನಾವೇನೇನಿಯ. ಬಿಡುವತ್ತಾಗ ಅತ್ತೆ ತನಕ ಯಾಕೆ ವಿಷಯ ಮುಟ್ಸೋದು, ನಾವೇನಿಯ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನ ಪಟ್ವಿ. ಆದರೆ ಆಗಲೇ ಇಲ್ಲ. ಇವ್ರು ಈಗ ಸೊರೈತಾರೆ ಅಂತ ರಾಧಕ್ಕನೂ ಕಾಯ್ಕೊಂಡು ಕುಂತ್ಕೊಂಡೈತೆ. ಏನು ಮಾಡಿದ್ರು
ಪ್ರಯೋಜನಕ್ಕೂ ಇಲ್ಲ ಉಪಯೋಗಕ್ಕೂ ಇಲ್ಲ ಏನೂ ಇಲ್ಲ. ಅದೇನೋ ಕಾಲೇಜಾಗಿಂದ ಪಿರುತಿ ಮಾಡ್ಕೊಂಬಿಟ್ಟು ಬಂದಿದ್ರಂತೆ. ಅದಕ್ಕೆ ಇವಳೇ ಬೇಕು ಅಂತ ಹೇಳ್ಬಿಟ್ಟು ಇನ್ನೋಡು ಹೆಂಗೆ ಇದು ಮಾಡ್ಕೊಂಡು ಕುಂತ್ಕೊಂಡವನೇ ನಿಮ್ಮ ಮಗ ಅಂತ ಹೇಳ್ಬಿಟ್ಟು ಏನೇ ಹೇಳಿಯತ್ತೆ. ನನಗಂತೂ ಸ್ಯಾನೆ ಬೇಜಾರಾಯ್ತದೆ. ಇಂಥ ಕಂತ್ರಿ ಕೆಲಸ ಹೆಂಡ್ತಿಗೆ ಮೋಸ ಮಾಡ್ಬಿಟ್ಟು ಮಾಡ್ತಾರತ್ತೆ. ನೀವೇ ಹೇಳಿ ಯಪ್ಪ, ದೇವ್ರನೇ ಬೇಜಾರಾಯ್ತೈತೆ. ನೋಡೋಣ ಅದೇನು ಮಾಡ್ತೀಯೋ, ನಾನು ನೋಡೇ ಬಿಡ್ತೀನಿ. ಇನ್ನೂ ಶಾನೆ ದಿನ ಕಾಯಕ್ಕೆ ನನಗೂ ಆಗಲ್ಲ. ನೋಡು, ನಾನು ಹಿಂಗಾಗಲೇ ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದೆ. ನಾನು ನಾಡೋದು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಅದಕ್ಕೂ ಮೀರಿ ನೀನು ನಾನು ಬೇಕು ಅಂತಂದರೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಬರ್ತೀಯಾ? ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಬಾ. ಇಲ್ಲ ಅಂತಂದರೆ ನಿನ್ನ ಇಷ್ಟ, ನಿನ್ನ ಕರ್ಮ, ಏನಾದರೂ ಮಾಡ್ಕ. ನಮ್ಮಮ್ಮ ನನಗೋಸ್ಕರ ಬೇರೆ ಹುಡುಗನ ತುಂಬ ಜನ ನೋಡ್ತಾ ಐತೆ. ನಾನು ಆದ್ರೂ ಇಲ್ಲ ನೀನೇ ಬೇಕು ಅಂತ ಕೂತಿದ್ದೀನಲ್ಲ, ಇದಕ್ಕೆ ಸರಿಯಾಗಿನೇ ನೀನಂತೂ ನನಗೆ ಬುದ್ಧಿ ಕಲಿಸ್ತೀಯ ಬಿಡು. ನೀನು ನೋಡ್ತಾ ಇದ್ರಂತೂ ನನಗೆ ಹಾಗೇನೇ ಬಿಡು. ನಿನ್ನ ಲವ್ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ದೇವರ್ಸಿ ನನ್ನ ಮಗ ಮನೆ ಮಾನ ಮರುವಾದಿ ಎಲ್ಲನೂ 3 ಕಾಸಿಗೆ ಹರಾಜಾಗ್ತಾ ಇರೋದು ನೋಡು. ಈ ಬೇವರ್ಸಿ ನನ್ನ ಮಗ ಏನು ಬಂದಿರೋದು ಒತ್ತಗಾಲ ಈ ಬೇವರ್ಸಿಗೆ. ಹೆಂಗೆ ಇದು ಮಾಡ್ತಾವ್ ನೋಡು, ನನ್ನ ಮಗ, ಕಂತ್ರಿ ನನ್ನ ಮಗ, ಬೇವರ್ಸಿ ನನ್ನ ಮಗ. ನನ್ನ ಮನೆ ಮಾನ ಮರುವಾದಿ ಎಲ್ಲನೂ 3 ಕಾಸಿಗೆ ಹರಾಜಾಗ್ತಾವನಿ. ಲೇ ಪೊದ್ದಿ, ನೀನು ಅವತ್ತೇ ಹೇಳ್ಬೇಕಿತ್ತು ತಾನೇ? ಇಂತಿಂಥ ಕೆಲಸ ಮಾಡ್ತಾವನಿ ಬೇವರ್ಸಿ ಅಂತ ಹೇಳ್ಬಿಟ್ಟು ಅವತ್ತೇ ಮೆಟ್ನಾಗ ಹೊಡೆದ್ಬಿಟ್ಟು ಬುದ್ಧಿ ಕಲಿಸ್ತಿದ್ದೆ ನನ್ನ ಮಗನಿಗೆ. ಇವತ್ತು ಐತಿ ನನ್ನ ಮಗನ ಬಿಡಾಕಿಲ್ಲ. ನೀವು ಹೇಳ್ದಿದ್ದಂಗೆ ತಪ್ಪು ಮಾಡ್ಬಿಟ್ರಿ ಅತ್ತೆ. ನಿಮ್ಮ ಮಗನ ಬಗ್ಗೆ ನಾವೇನು ಹೇಳಿದ್ರು ನೀವು ಕೇಳ್ತಾನೂ ಇರಲಿಲ್ಲ, ನಂಬ್ತಾನೂ ಇರಲಿಲ್ಲ. ಬರೀ ಅವಳ ಪರನೇನಿಯ ಮಾತಾಡ್ತಾ ಇದ್ರಿ ಅಂತ ನನಗೆ ಗೊತ್ತು ಬಿಡಿ. ಬರೀ ಯಾವಾಗೂ ಮಗನ ಪರನೇನಿಯ ಮಾತಾಡ್ತೀರಾ ಅಂತ ಗೊತ್ತು. ನೋಡಿದಿರ ತಾನೆ ಈಗೇನು ನಡೀತಾ ಐತೆ ಅಂತ ಹೇಳ್ಬಿಟ್ಟು. ಇಷ್ಟೇನೇನಿಯ ನೀವು ಬುಟ್ಟಾಕಿ ಸುಮ್ಕೇನಿಯ ಬಿಟ್ಬಿಟ್ಟಿದ್ದೀರ. ತಕೊಂಡ್ 4 ಪರ್ಕೆನಾಗ ಹೊಡೆದು ಬುದ್ಧಿ ಕಲ್ಸಿದ್ಬಿಟ್ಟು ನಿಮ್ಮ ಮಗ ಮೀರೋಗ್ಬಿಟ್ಟವನೇ ಕಣತ್ತೆ. ಏನು ಮಾಡಿದ್ರೆ ನನಗೇನು ಏನು ಮಾಡಿದ್ರು ಬದಲಾಯ್ತಾನೆ ಅನ್ನ ಯಾವಿದೂ ಇಲ್ಲ ನೋಡಿ. ಆ ಹುಡುಗಿ ಬಂದು ಈ ಭದ್ರಮ್ಮನ ಮಗಳು ಕಂಡಂಗೆ ಕಾಣ್ತಾವಳೆ ಅಲ್ಲ, ಆ ಭದ್ರಮ್ಮನ ಮಗಳೇ ನೆನೆಯ. ಅದಕ್ಕೆ ಈ ಪಾಟಿ ದುರಂಕಾರ ಅವಳಿಗೆ. ಅಂತೂ ಇಂತೂ ರಾಧಕ್ಕನ ಸಂಸಾರನ ಕಾಡು ಮಾಡಬೇಕು ಅಂತ ಹೊಂಟ್ಬಿಟ್ಟವಳೆ. ಆ ಭದ್ರಮ್ಮಂಗೆ ಮೊದಲೇನ ಮನೆಯವ್ರನ್ನ ಕಂಡ್ರೆ ರಾಧಕ್ಕಿಲ್ಲ. ಅದ್ರಾಗೂ ಇದ್ರಾಗೂ ಎಷ್ಟೆಲ್ಲನೂ ಇದು ಮಾಡ್ತಿರೋದು ನೋಡು. ನನಗಂತೂ ಅದೇನೋ ಅಂತಾರಲ್ಲ, ನಾಚಿಕೆ ಆಯ್ತಾಯ್ತು ನನಗಂತೂ. ರಾಧಕ್ಕಂಗಂತೂ ಬುದ್ಧಿ ಇಲ್ಲ. ಆದರೂ ರಾಧಕ್ಕಂಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡೋರಂತೆ. ನಿಮ್ಮ ಮಗ ಏನು ಮಾಡಿದ್ರು ಪಾಪ ಸಹಿಸ್ಕೊಂಡೈತೆ ಅಷ್ಟೇನಿಯ. ಸರಿ ಬೇಬಿ, ನಿನ್ಗೋಸ್ಕರ ನಿನ್ಗೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ ಆಯಿತು ಬಿಡು. ನಿನ್ಗೆ ಈಗ ಯಾಕೆ ನಾನು ಹೆಂಡ್ತಿದ್ದು ಫುಲ್ ಡೀಟೇಲ್ಸ್ ಎಲ್ಲ ನಿಂಗೆ ಹೇಳ್ತೀನಿ. ಏನು ಮಾಡಬೇಕೋ ಮಾಡೋಣ. ನಿನಗೆ ಅವಳು ಡೈವರ್ಸ್ ಕೊಡಲಿಲ್ಲ ಅಂದರೆ ಕಿಡ್ನಾಪ್ ಮಾಡಿಸಿದ್ರು ಪರವಾಗಿಲ್ಲ. ಅವಳು ಕಳೆದೋಗೋಳೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಪಿಲಾನ್ ಆದ್ರೂ ಮಾಡ್ತೀನಿ. ನೀನು ಶಾನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ನಡಿ ಈಗ ಹೋಗೋಣ. ನೋಡು, ಬೆಂಗಳೂರಿಗೆಲ್ಲ ಹೋಗೋದಂದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಹೆಂಡ್ತಿನ ಬಿಡ್ತಾ ಇದ್ದೀನಿ ಅಂದರೆ ನೀನು ಅರ್ಥ ಮಾಡ್ಕೊಂಡು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ನೀನೇ ನನ್ನ ಹೆಂಡ್ತಿ, ನಮ್ಮ ಮನೆಯಾಗ ಸೊಸೆಯಾಗೂ ಬತ್ತೀಯ. ನೋಡು, ಎಲ್ಲರ ಜೊತೆ ನೀನು ಸಂದಕ್ಕಿರ್ತೀಯ. ಏನೋ ಬೇಬಿ ಸುಮ್ಮನೆ ಹೇಳ್ತೀಯ, ನಾನು ಸುಮ್ಮನೆ ಕೇಳ್ತಾನೆ ಇದ್ದೀನಿ. ನಮ್ಮಮ್ಮ ದಿನ ಅದೇ ಗೋಳು, ಅವನಂತನೂ ನಾ ಕಟ್ಕೊಂಡು ಏನು ಮಾಡ್ತೀಯಾ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶಾನೆ ಇದು ಮಾಡ್ತಾವ್ರೆ. ಸರಿ ಬಿಡು, ಆಯಿತು, ನಿನಗೋಸ್ಕರ ಅಡ್ಜಸ್ಟ್ ಮಾಡ್ಕೊತೀನಿ. ಇನ್ನೇನು ಮಾಡೋಕ್ಕಾಯ್ತದೆ, ನಾನು ತಾನೇ ನೀನಿಯ. ನೀನೇನೋ ಹೇಳ್ತೀಯ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಸರಿ ಬಿಡು, ನೋಡೋಣ ಅದೇನು ಹೇಳ್ತೀಯ. ನಾಳೆ ನಡೆದ್ರೆ ನಿರ್ಧಾರ ಮಾಡು. ನಮ್ಮ ಅಣ್ಣ ಬತ್ತವನ ಪ್ಯಾಟೆಯಿಂದ ನೋಡೋಣ. ಅವನ ಹತ್ರನೂ ಎಲ್ಲ ವಿಷಯನೂ ಮಾತಾಡ್ತೀನಿ. ಸರಿ ಬೇಬಿ, ಥ್ಯಾಂಕ್ ಯು ಸೋ ಮಚ್. ನಡಿ, ಇದೇ ಖುಷಿಗೆ ಹೋಗ್ಬಿಟ್ಟು ಎಲ್ಲನ ಓಡಾಡ್ಕೊಂಬಿಟ್ಟು ಬರೋಣ. ನಿಂಗೆ ಹೆಂಗೋ ನಿನ್ನ ಫೇವ್ರೇಟ್ ಪಾನಿಪುರಿ ತಾನೇ? ನಡಿ, ನಿನ್ನ ಫೇವ್ರೇಟ್ ಪಾನಿಪುರಿ ಕೊಡಿಸ್ತೀನಿ. ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ನನಗೆ ಹೆಂಗೆ ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ಲರೂ ಜಯಕ್ಕನ ಮಕ್ಳು ಹಂಗೆ, ಜಯಕ್ಕನ ಮಕ್ಳು ಹಿಂಗೆ, ಒಂದು ಲೋಟ ಕುಡಿಯೋಕ್ಕಿಲ್ಲ, ಅದು ಮಾಡೋಕ್ಕಿಲ್ಲ, ಇದು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೊಂಡಾಡೋರು. ಆದರೆ ಒಳಗೆ ಇಂಥ ಕಂತ್ರಿ ಕೆಲಸ ಮಾಡ್ತಾವ್ರೆ ಅಂತ ದೇವ್ರಣೆಗೂ ಗೊತ್ತಿರಲಿಲ್ಲ ಕಣಮ್ಮಿ. ನಂಗಂತೂ ಯವ್ವ ಈಗಲೇನೇ ಗೊತ್ತಾಯ್ತಿರೋದು ನನಗೂ. ಒಳಗೆ ಇಂಥ ಕಂತ್ರಿ ಕೆಲಸಗಳನ್ನ ಮಾಡ್ಕೊಂಡು ಕುಂತವೆ ಕಂತ್ರಿ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು. ನಾನು ನಮ್ಮನೆ ಹಂಗೆ ದೇವ್ರ ಮನೆ ಇದ್ದಂಗೆ, ದೇವಸ್ಥಾನ ಇದ್ದಂಗೆ ಅಂತ ಅಯ್ಯೋ ಎಷ್ಟೆಲ್ಲ ಅನ್ಕತ್ತಿದ್ದೆ. ಈ ಗಂಡು ಮಕ್ಳು ಇರೋಕಿನ ಹೆಣ್ಮಕ್ಳು ಇರಬಾರ್ದಾಗಿತ್ತೆ ಅಂತ ಪ್ರತಿ ಕ್ಷಣ ಕೊರಗ್ತಾ ಇವ್ನಿ ಇವಾಗ. ಇತ್ಲಾಗ ಬಾಪದ್ದಿ ಇಲ್ಲೇ ಹೋಗಿ ಇಬ್ರಿಗೂ ಮೆಟ್ಟು ತಕೊಂಡು ಹೊಡೆದ್ಬಿಟ್ಟು ಬರ್ತೀನಿ ಇಬ್ರಿಗೂ. ಆಯ್ತು, ಆಗದೆಲ್ಲ ಆಗ್ಲಿ, ಇನ್ನೇನು ಮರುವದಿ, ಇನ್ನೇನು ಹೋಗೋದು. ಇತ್ಲಾಗ ಬಾ, ಮೆಟ್ನಾಗ ಹೊಡೆದ್ಬಿಟ್ಟು ಬರೋಣ. ಅತ್ತೆ, ಏನು ಪ್ರಯೋಜನ ಇಲ್ಲ. ನೀವು ಮೆಟ್ನಾಗ ಹೊಡೆದ್ರು ಪ್ರಯೋಜನ ಇಲ್ಲ, ಬೂಟ್ಸಾಗ ಹೊಡೆದ್ರು ಪ್ರಯೋಜನ ಇಲ್ಲ. ರಾಧಾನೂ ಸರಿಯಾಗಿ ಬೂಟ್ಸಾಗೂ ಎಲ್ಲಾದ್ರಾಗೂ ಹೊಡೆದ್ರು ನಿಮ್ಮ ಮಗಂಗೇನು ಬುದ್ಧಿ ಬರೋಂಗೆ ಕಾಣೆ. ನೀವೇನು ಇವಾಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಸೊಸೆ ಬರ ನಿಂತ್ಕೊಳ್ಳಿ. ಯಾಕಂದರೆ ಒಪ್ಪಿ ಯಾವುದು ಅಂತ ನಿಮಗೂ ಗೊತ್ತಾಗೈತಿ.
ಅರ್ಥ ಮಾಡ್ಕೊಂಡು ಸ್ವಾಸ್ಯ ಪರ ನಿಂತ್ಕೊಳ್ಳಿ. ಅವಾಗ ಏನಿ ಅವಳ ಸಂಸಾರನೂ ಸೋರೋಗೋದು. ಇಲ್ಲ ಅಂತಂದರೆ ನೋಡಿ, ಇದನ್ನ ಬುದ್ಧಿವಂತಿಕೆಯಿಂದ ಮಾತ್ರನೇನಿಯ ಸರ್ ಮಾಡೋಕ್ಕೆ ಸಾಧ್ಯ. ನೀವು ಬಂದ ತಕ್ಷಣ ಕಿರ್ಚಾಡೋದು ಅದು ಇದು ಮಾಡಬೇಡಿ. ಏನೋ ಒಂದು ನಿಧಾನಕ್ಕೆ ನಿರ್ಧಾರವ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೈ ತಪ್ಪು ಹೊಂಟೋಯ್ತಾನ ಅಷ್ಟೇ ನಿಮ್ಮ ಮಗ. ಇಂಥ ಅಲ್ಕ ಕೆಲಸ ಮಾಡಿದ್ರು ಮೆಟ್ನಗಳು ಇದ್ದಂಗೆ ಸುಮ್ಮನೆ ಬಿಡೋಕಾಯ್ತದ ಪದ್ದಿ. ಇತ್ಲಾಗ ಬಾ, ಆ ನನ್ನ ಮಗಂಗೆ ಬೆಂಡ್ ಎತ್ಬಿಟ್ಟು ಬರ್ತೀನಿ ಸರಿಯಾಗಿ. ನೀನಿಯ ನೋಡ್ದ ಹೊಲಗಳು ತಗಿ ಗದ್ದೆಗಳು ತಗಿ ಹಿಂಗೆಲ್ಲ ಕೈ ಹಿಡ್ಕೊಂಡು ಆಡ್ತಿದ್ರೆ ಅದು ಯೋಷ್ಟು ಜನ ಗೊತ್ತಾಗೈತೋ ಈ ವಿಷಯ ಎಲ್ಲನೂ. ಊರವ್ರಿಗೆಲ್ಲ ಗೊತ್ತಾಗಿರ್ತದೆ. ನನಗೆ ನಿಧಾನ ಗೊತ್ತಾಯ್ತೈತೆ. ನೀನು ನೋಡ್ರೆ ಹೊಡಿಬೇಡ ಅಂತ ಹೇಳ್ತಿದ್ಯಾ. ಹೊಡೆದಿದ್ದಂಗೆ ನೀನು ಏನು ಮಾಡೋಕ್ಕಾಯ್ತದೆ? ಬುದ್ಧಿವಂತಿಕೆಯಿಂದ ಇನ್ನೇನು ತಾನೇ ಮಾಡಲಿ ಹೇಳು? ನಾನು ತಾನೇ ಏನಿಯ ಹೊಡೆದೇನೇನಿಯ ಬುದ್ಧಿ ಕಲಿಸ್ಬೇಕು. ಈ ಬೇವರ್ಸಿಗಳಿಗೆ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಯವ್ವ, ಈ ನನ್ನ ಮಗ ಹಿಂಗೆ, ಆ ನನ್ನ ಸೊಸೆ ಪ್ರೇಮಿ ಹಂಗೆ. ಇನ್ನು ಬದುಕಿರೋದು ಏನಕ್ಕೆ ಕಣವ? ನಾನು ಏನಕ್ಕೆ ಬದುಕಿರ್ಬೇಕು ಹೇಳು? ನೆಗದ್ ಬಿದ್ದಾತಾಗ ಹೆಂಗೋನುವೆ ಸತ್ತೋಗ್ಬಿಟ್ಟಿದ್ರತ ಕಣ್ಣು ಮುಚ್ಕೊಂಡಿದ್ರೆ ಸೊರಗೋದು ಈ ಬಾಳ್ ನೋಡಕ್ಕೆ. ನಾನು ಬಾಚಿನ ಹೋಗೋಣ. ನಮ್ಮಿಬ್ರು ದೂರ ಮಾಡಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನಾವು ಅದೆಷ್ಟು ಸಲ ಕಿತ್ತಾಡ್ತೀವಿ, ಎಷ್ಟು ಸಲ ಒಂದಾಗ್ತೀವಿ ಅಲ್ವಾ ಬೇಬಿ? ನಾನು ಜಾಸ್ತಿ ಜಗಳ ಮಾಡಲ್ಲ, ನೀನೇ ಜಗಳ ಮಾಡೋದು ಜಾಸ್ತಿ ಯಾವಾಗ್ಲೂ. ನಾನು ನೋಡು ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ, ಆದ್ರೆ ನೀನು ಜಗಳ 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 ಯಾವಾಗ್ಲೂ ಜಗಳನ ಶುರು ಮಾಡೇ ಬಿಡ್ತೀಯ. ಪಟ 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 ಜಗಳ ಶುರು ಮಾಡ್ತೀಯ. ನೀನ ತರ ಮಾಡ್ತೀಯ ಅಷ್ಟೇನೆ. ನೋಡು ಬೇವರ್ಸಿ ನನ್ನ ಮಗಂಗೆ ಏನಾರ ಯಾರನ್ನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಏನಾರ ಅನ್ನಿಸ್ತಾಯ್ತಾ ಬೇವರ್ಸಿಗೆ? ನೋಡು ಕೈ ಹಿಡ್ಕೊಂಡು ಹೋಯ್ತಿರೋದು. ಅಲ್ಲೆಲ್ಲ ಕುರಿ ಮೇಸರು, ದನ ಮೇಸರು, ಎಷ್ಟು ಜನ ನೋಡಕ್ಕಿಲ್ಲ ಹೇಳು? ಎಲ್ಲ ಇವನ್ನೇ ನೋಡ್ತಿರ್ತಾರೆ. ಈ ಆಟಗಳೆಲ್ಲ ನನ್ನ ಕಣ್ಣಿಗೆ ಬೀಳಲಿಲ್ಲ. ಅಲ್ಲ, ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೊಲ್ದಾಗ ಬರಕ್ಕಿಲ್ಲ. ನನ್ನ ಗಂಡನ ಕಣ್ಣಿಗೆ ಬೀಳಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇವನಿ ನಾನು. ನೋಡು ಹೆಂಗೆ ಒಯ್ತಾವನೆ ನೊಸ್ಗುನಿ ನನ್ನ ಮಗ. ಅಯ್ಯೋ, ಏನು ಮಾಡಬೇಕು ಏನು ಬಿಡಬೇಕು? ವಯಸ್ಸಾದ ಕಾಲದಾಗೆ ಮಕ್ಕಳಿದ್ರು ನೆಮ್ಮದಿ ಇಲ್ಲ, ಮಕ್ಕಳಿಲ್ಲ ಆದ್ರೂ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟೈತೆ ನಂಗಂತೂ. ಅತ್ತೆ ನಡೀರಿ ಮಂತಕ್ಕೆ ಹೋಗೋಣ ಫಸ್ಟು. ಹೊಡಿಯೋದು ಬಡಿಯೋದು ಬೇಡ ಅತ್ತೆ. ನೋಡೋಣ ನಿಧಾನಕ್ಕೆ ನೀವೇ ಏನೋ ಒಂದು ಹೇಳಿ ಸೊರೋಯ್ತದೆ. ನಡೀರಿ ಹೋಗೋಣ ಇವಾಗ. ಇನ್ನೇನು ಈ ಕುಸಿಗೆ ಯಾವ ಎಳ್ನೀರು ಕುಡಿಯೋಕೆ ಏನು ಅನ್ನಿಸೋದೇ ಇಲ್ಲ ನನಗೆ. ನಡೀರಿ ಹೋಗೋಣ. ಬಾ.